ಕಪ ರೊಟ್ಟಿ ಕರ್ಚಿದೆಯಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಇದು ನೋಡಿ ನನ್ನ ಅಮ್ಮನ ಮನೆಯಲ್ಲಿ ನವಿಲೆಲ್ಲ ನೋಡಿ ಮನೆ ಹತ್ರನೇ ಬರ್ತದೆ, ಅಂಗಳಕ್ಕೆ ಬರ್ತದೆ ಮನೆಯದು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇದ್ರ ಜೊತೆ ಆ್ಯಡ್ ಮಾಡಿದ್ದೇನೆ ನಾನು. ತಾಯಿ ಮನೆಯಲ್ಲಿ ನನ್ನ ಡೇ ಹೇಗಿರ್ತದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎನ್ನ ಮಗಲಿನ ಅಂಜಿನಿಕ್ಲೆಗ್ ಕುಲುಕ್ಕಿ ಜ್ಯೂಸ್ ಮಂತು ಕೊರ್ಪಾರೆ. ಕುಲುಕ್ಕಿ ಜ್ಯೂಸ್ ಮಾಡ್ತಿದ್ದಾಳೆ ನನ್ನ ಮಗಳು ಇವತ್ತು. ಒಂದು ಸ್ವಲ್ಪ ದೀಲೆವೆಂತ ಮೊನ್ನೆ ಒಂದು ಗ್ಲಾಸ್ ಮಾಡಿದ್ಲು, ಭಾರಿ ಚೆಂದಾಗಿದೆ. ಹಾಗಾಗಿ ಇವತ್ತು ಸಹ ಚೆಂದ ಆಗ್ಬೋದು ಅಂತೇಳಿ ಎಣಿಸಿ ವಿಡಿಯೋ ಮಾಡ್ತಾ ಇದ್ದೇನೆ ನಾನು. ನೋಡುವ ಹೇಗೆ ಮಾಡ್ತಾ ಇದ್ದೆ. ಇದಕ್ಕೆ ಕಾಯಿ ಕುಕ್ಕಬೇಕು, ಕಾಯಿ ಮಾವಿನಕಾಯಿ ಬೇಕು. ಇದು ಪೂರ ಬರ್ಚಿ ಮಗ ಈರು ಮೂರ ನೇತು ಕುಕ್ಕಬಾರ್ದಾರೆ ಅಪ್ಪ, ಇನ್ನು ರಡ್ಡು ಕುಕ್ಕುದ ಅನ್ಪಲೆ ಹೆಂಗೆ ಅನ್ಪೆ ರಡ್ಡು ಕುಕ್ಕುನು. ಫಸ್ಟು 2 ಮಾವಿನಕಾಯಿ ತಗೊಳ್ಳಿ, ಚೆನ್ನಾಗಿ ತೊಳ್ಕೊಳ್ಳಿ. ಮತ್ತು ಚೆಂದ ಆಗಬೇಕು, ಕ್ಲೀನ್ ಆಗಬೇಕು ತೊಳೆಯೋದು. ಎಲ್ಲ ನೀರು ಇದರದ್ದು ಸಿಪ್ಪೆ ತೆಗಿಬೇಕು. ಮತ್ತು ಚೆನ್ನಾಗಿ ಕೈಯೆಲ್ಲ ಜಾಗ್ರತೆ, ಚೆನ್ನಾಗಿ ಸಿಪ್ಪೆ ತೆಗೀರಿ. ಎರಡಲ್ಲ 3 ಮಾವಿನಕಾಯಿ ತಗೊಂಡಿದ್ದೇವೆ. ಇದನ್ನೀಗ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಳ್ಬೇಕು. ಯಾವ ಶೇಪ್ಸ್ ಆಗ್ತದೆ. ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು, ಹಾಗಾಗಿ ಹೇಗೆ ಸಾಕ್ತದೆ ಕಟ್ ಮಾಡ್ಕೊಂಡು ಹೋದ್ರೆ ಆಯಿತು. ಕೈ ಜಾಗ್ರತೆ. ಗಂಧ ಪ್ರಸಾದ ಗಡ್ಡೆದನ್ನಲ್ಲ ಚೂಚೂರು ಪಾಡ್ಲೆ ಕೊಡದ ದೈವದುಂಡು ಲೈಡುಂಡು ಇಪ್ಪಡು ಮಗವು ಮುಂಡಳು ತೋಜುನತ ಪಾಡಿನ ಮಾತೆಗೆ ತೋಜುನತ ಪಾಡುನ ಪಾಡ್ದಿನ ಅಪ್ಪಗ ಪಂತ ದೈವ ದೇವರ ಭಕ್ತಿ ಉಂಡು ನೆಕ್ಲೆಗೆ ತುಯಿನ ಕೊಡು ಏಪಲ ಮುಖ್ಯ ಅವೇ ಪ್ರಸಾದ ಜೋಕ್ಲೆಗೆ ಚೂ ಮಲ್ಲ ಮಲ್ಕುಲೆ ಮಂಗ ಪೀಸ್. ಇದಕ್ಕೆ ಎಂತ ಹಾಕಿದ್ಯಾನ? ಕಾಯಿ ಮೆಣಸು ಎಲ್ಲಿಂಟ? ಒಂದಲ್ಲ 2 ಕಾಯಿ ಮೆಣಸು ಹಾಕ್ಬೋದು. ಇವಳೊಬ್ಳು ಖಾರ ಆಗ್ತದೆ ಅಂತೇಳಿ ಒಂದು ಸಾಕು ಹೇಳ್ತಿದ್ದಾಳೆ. ನೋಡ, ಒಂದು ಕಾಯಿ ಮೆಣಸು ಮತ್ತೆ ಎಂತದ ಸಕ್ಕರೆದು ತೆಗಿ. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಉಪ್ಪಂತೆ, ಸಾರಿ, ಸಕ್ಕರೆ ಹಾಕ್ಕೊಳ್ಳಿ. ಇದು ಮತ್ತೆ ಎಂತ ಗೊತ್ತಾ, ಮಾವಿನಕಾಯಿ ತಗೊಳ್ಳುವಾಗ ಹುಳಿ ಮಾವಿನಕಾಯಿ ತಗೊಳ್ಳಿ ಆಯಿತಾ. ಹುಳಿ ಮಾವಿನಕಾಯಿ ತಗೊಳ್ಬೇಕು. ಮಾವಿನಕಾಯಿ ಯಾವಾಗಲೂ ಒಂಥರ ಹುಳಿಯಾಗಿರ್ಬೇಕು. ಮತ್ತು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳು ಇದಕ್ಕೆ. ಒಳ್ಳೆ ಒಂದು ಇಷ್ಟು ಉಪ್ಪು ಹಾಕ್ಕೊಳ್ತೇನೆ, ಮತ್ತು ನೋಡಿ ಹಾಕ್ಕೊಳ್ಳುವ. ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಮಿಕ್ಸ್ ಮಾಡಬೇಕು. ಅರಿಪೆ ಬಂಡ ಅರಿಪೆನೆಂದು ಇಡೀ ಊರಿಗೆ ಯಾವ ಅಂದು. ಇದು ನೋಡಿ ಗ್ರೈಂಡ್ ಮಾಡಿದ ಪಲ್ಪ್. ಇದನ್ನು ಚೆನ್ನಾಗಿ ಸೋಸಬೇಕಾಯ್ತಾ.
ಎಲ್ಲವನ್ನು ಸಹ ಹಾಕಿ ಹಾಗೆ ಮಾಡಬೇಕು ನೋಡಿ. ಹೀಗೆ ಪೂರ ಹಾಕು. ಸ್ವಲ್ಪ ನೀರೆಲ್ಲ ಹಾಕಿ ಇದು ಮಾಡಬೇಕಾಯ್ತಾ. ನನ್ನ ಮಗಳು ಮಾಡಿಕೊಟ್ಟ ಕುಲುಕ್ಕಿ ಜ್ಯೂಸ್. ಇರುವ ಇದು ಎಲ್ಲಿ ಉಂಟ, ಕೈಲೇ ಎಲ್ಲಿ ಉಂಟ ನೀವು? ಈಗ ನೋಡಿ ಹೇಗೆ ಸೈಡಲ್ಲೆಲ್ಲ ಉಂಟಾಯ್ತು, ಅದನ್ನೆಲ್ಲ ಹೀಗೆ ಹಾಕ್ಕೊಳ್ಬೇಕು. ಅದು ಗಲೀಜು ಕಾಣ್ತದೆ ನೋಡಿ. ಹೀಗೆ ಇದು ಇಷ್ಟು ಮಂದ ಇರಲಿಕ್ಕೆ ಉಂಟಲ್ಲ, ಸ್ವಲ್ಪ ನೀರಾಗಬೇಕಲ್ಲ. ಕುಳುಕ್ಕಿ ಕುಳುಕ್ಕಿ ಕುಕ್ಕು ಶುಂಠಿ ತನ್ವಿನ ಕುಳುಕ್ಕಿ. ಚೂಚಿಪೆ ಬೇಕಂತ ಚೂಚಿಪೆ ಬೇಕಂತ. ಇನ್ನೊಂದು ಮೆಣಸಿನ್ಕಾಯಿ ಹಾಕ್ಬೇಕಾ? ಮೆಣಸಿನ್ಕಾಯಿ ಒಂದು ಬೇಕಿತ್ತ. ಸತ್ಯ ಖಾರ ಸ್ವಲ್ಪ ಬೇಕಿತ್ತು, ಅದೊಂದು ಸ್ವಲ್ಪ ಜಿಮ್ ಆಗಬೇಕು ಖಾರ. ಇವಳೊಂದು ಹಾಕಲಿಕ್ಕೆ ಬಿಡಲಿಲ್ಲ ಖಾರ ಆಗ್ತದೆ ಅಂತೇಳಿ. ನೀವು ಬೇಕಿದ್ದೊಂದು 2 ಹಸಿರು ಮೆಣಸಿನ್ಕಾಯಿ ಹಾಕಿ ಚೆಂದ ಆಗ್ತದೆ. ಸಾಕಲ್ಲ ವಿಡಿಯೋ ಚೂರು ಬೇಕಾಗಿ ಚೂರು ಉಪ್ಪು ಬೇಕು. ಅದೆಲ್ಲ ಸ್ವಲ್ಪ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಹಾಗೆ ಸಿಹಿ ಎಲ್ಲ. ಮೆಣಸಿನ್ಕಾಯಿ ಸಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇನ್ನೊಂದು ಹಾಕ್ಬೋದಿತ್ತು, ನುರ್ತೇನೆ ನಾನೊಂದು. ನುರ್ತಬೇಡಿ ಮಾರ್ರೆ, ನುರ್ಬೇಕು ಆಗಲೇ ಚಂದ ಆಗುದಾ? ನುರ್ಪಿದ್ರೇನೆ ನುರ್ಪಿ ನಾನು ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ಬೆಲ್ಲ ಮಾಡಬೇಕು ನಾವು. ಈಗ ಬೆಲ್ಲ ತರಿಸ್ತಾರೆ, ಇನ್ನೊಂದು ಪಾತ್ರೆ ಬೇಕಂತ. ಹೌದು, ಯಾಕಂದ್ರೆ ನಾವು ಇಷ್ಟೇ ಮಾಡಿದ್ದೇವೆ. 3 ಮಾವಿನಕಾಯಲ್ಲಿ ಇಷ್ಟೇ ಅದ್ದಾಯ್ತಾ. ನಾವು ಪುನಃ ಅಂಗಡಿ ಹಾಕುವಂತ ಇದ್ದೇವೆ ಇದರದ್ದು. ಅಮ್ಮ ಇರ್ಬಾರ್ದು ಟೀಚರ್. ಮೀನು ಮೊನ್ನೆ ಮಾಡಿದಾಗೆ ಆಗಿಲ್ವಾ? ಆದ್ರೆ ಸಹ ಎಂತಾಯ್ತು? ಎಂಥದ್ದು ಇದು ಉಪ್ಪು ಪುಳಿ ನೋಡಿ ನೋಡಿಯೇ ಖಾಲಿ ಆಗ್ತದ ಅಂತ ಸ್ವಲ್ಪ. ಅದರಿಂದ ಸಕ್ಕರೆ ಹಾಕ್ತಿದ್ದೇನೆ. ಇನ್ನು ಸಕ್ಕರೆ ಖಾಲಿ ಮಾಡಿದ್ರೆ ಟೇಸ್ಟ್ ನೋಡಿ ಹೇಳಿ. ಇದು ಕೋಲ್ಡ್ ಇದ್ರೆ ಚಂದ ಆಗ್ತದೆ ಆಯ್ತಾ. ಫ್ರಿಜ್ಜಲ್ಲಿ ಇಡ್ತೇನೆ ನಾನು ಇದನ್ನು, ಫ್ರೀಸರಲ್ಲಿ ಇಡಬೇಕು. ಇನ್ನೆಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ. ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬೇಕಾಯ್ತಾ. ಇಲ್ಲಿ ಐಸ್ ಕ್ಯೂಬ್ಸ್ ಇಲ್ಲ, ಹಾಗಾಗಿ ನಾನು ಹಾಕ್ತಾ ಇಲ್ಲ. ಹೇಗೆ ಉಂಟು ಹೇಳ್ಬೇಕೆ? ಚಂದ ಉಂಟಾ? ಸೂಪರ್. ಸೂಪರಾ? ಕುಡಿಲಿ. ಎಲ್ಲರೂ ಕೂಡ ಟ್ರೈ ಮಾಡಿ. ಸೂಪರ್ ಆಗಿದೆ. ಎಲ್ಲರೂ ಕೂಡ ಟ್ರೈ ಮಾಡಿ ಒಂದ್ಸಲ ಇದನ್ನು. ತುಂಬಾ ಈಸಿ ಆಗಿದೆ ರೆಸಿಪಿ. ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಇನ್ನೂ ಸೂಪರ್ ಆಗಿರ್ತದೆ. ಇಲ್ಲಿ ಐಸ್ ಕ್ಯೂಬ್ಸ್ ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಸೂಪರ್ ಟೇಸ್ಟಿ. ಪಪ್ಪನ ಫ್ರೆಂಡ್ ದುಡ್ಡು ಕೊಂಡಾಗ ಬೇಜಾರಿಚ್ಚಿ ಈಗ ಕಟ್ಟು ಎಲ್ಪ ರೂಪಾಯಿಲ ಕೊಡ್ತೀರಿ ಕಟ್ಟು ಚಿನ್ನ ಎಲ್ಪ ಸ್ವಲ್ಪ ಕೊದ್ದು ಕನ್ನದಲ್ಲ ಮಣ್ಣು ಪಪ್ಪ ಮಾತ್ರ ಒಂದಿಟ್ಟು ಎಂಚಿನ ಇದೇ ಕಾಣ್ತಿದೆ ಕಾಣ್ತೇವೆ ಜಂಜು atau nih dia pasal itu tuh kusian atau? Pasal itu tuh kusian aku nih jenar ini. Nek kori pasal apa? Ini viral dah turun. Ayo kalau turun. Kusian nih pasal. No, jadi tuh ya tadi. Ayo kita mantan apa nama tu? Nama ada jual orang berapa? Beri candi, pugil candi. Oh, itu gula. Ada.
ಕಪ್ಪ ರೊಟ್ಟಿ ಕರಂಚಿದೆಯಾ ಬೀಗ ಬರ್ಕು ಬೀಗ ಮೆಲ್ಲೆ ಉರಿದಿದ್ದೀನಿ ಅಯ್ಯಯ್ಯೋ ಕರಂಚಿ ಹೋಗಿದೆ ಆಯ್ತಾ? ಅಯ್ಯೋ ಖರ್ಚು ಹೋಗಿದೆ ಅಯ್ಯೋ ಅಯ್ಯೋ ಎಂಚ ಪಾಡೊಚ್ಚಿ ತಾಯಿಗೆ ತಾಗುನ ತೈಕೆ ಬುರ ಇನ್ನು ಒಂದು ಕಾಮನ್ ಸೆನ್ಸ್ ಇಲ್ಲದ ಬರ್ಚಿ ತಾಗುನ್ ಬರ್ಚಿ ಬಟ್ಟಲ್ಗ ತಾನೇ ತಾಗಂದೆ ತಾನೇ ಅಂಡು ತಪ್ಪರೊಟ್ಟಿ ಪಂಡ ಕರಂಚುಂಡಿದೆ ಹೌದಾ ಕರಂಚಿದೆ ಪೂರೆಲ್ಲ ಕರಂಚಿದಂಡಿ ಸುರು ಸುರುತ ಕರಂಚಿದಾದಿಚ್ಚಂಡಿ ಇನ್ನದಾಲ ಪೂಜ ಮುಂದೆ ತೂಲೆ ನೋಡಿ ನಮ್ಮ ಕಪ್ಪ ರೊಟ್ಟಿ ಒಂದು ಕಡೆಯಲ್ಲಿ ಕಪ್ಪ ರೊಟ್ಟಿ ಇನ್ನೊಂದು ಕಡೆಯಲ್ಲಿ ಗೋಡಿ ಮಸಾಲೆ ದೋಸೆ ಉಂಟು ಆದರೆ ಇದು ಚೌಳಿ ಆಗಿದೆ ಯಾರಿಗೆ ಬೇಕು ಮೂತೋಜಲಿ ಹಾಂ ಒಂದು ತುಳು ಈಗ ಪನಿಯಾರ ಪಂಪ ಪನಿಯಾರ ಅಂತ ಬಂದು ತುಳುವ ಹಾಂ ಪನಿಯಾರ ಅಂತ ಹೇಳ್ತೇವೆ ದೈವಾರಾಧನೆಗೆಲ್ಲ ಹೋಗ್ತಾರಲ್ಲ ಅವರಲ್ಲಿ ನಮಗೆ ಓಪನ್ ಮಾಡಿ ತೋರ್ಸ ಉಂಟಲೆ ಜೀಟಿಗೆ ಕೊಡಿ ಹಾಕಿಕ್ಕೆ ಹೋಗ್ತಾರಲ್ಲ ಅಪ್ಪ ಹಾಗಾಗಿ ಅವರಿಗೆ ಒಂದು ಪಾಲು ಅಂತ ಹೇಳಿ ತೆಗೆದಿಡ್ತಾರೆ ನಿಜವಾಗಿ ಒಂದು ಪಾಲು ಕೊಡಬೇಕು ನೋಡಿ ಪನಿಯಾರ ಅಂತ ಹೇಳಿದರೆ ಹೀಗಿರ್ತದೆ ದೈವ ದೇವರಿಗೆ ಬಲಸಿಟ್ಟಂತಹ ಇದು ಮತ್ತು ಬಡಿಸಿಟ್ಟಂತಹ ಕೋಳಿ ಪದಾರ್ಥ ಮತ್ತು ವಚ್ಚಿ ಮಾರ್ರೆ ಬಕ ಪಕ್ಷಿಯಾಗಿ ಕಾತು ಕೂತಿದ್ದಾಳೆ ಇವಳು ಇದರದ್ದು ಟೇಸ್ಟೇ ಬೇರೆ ಚಂದ ಆಗ್ತದೆ ಟೇಸ್ಟ್ ನನ್ನ ಮಾವ ಸಹ ತರ್ತಾರೆ ಮಾವ ತಂದರೆ ರಾತ್ರಿ ನಮ್ಮನ್ನು ಎಬ್ಬಿಸಿ ಊಟ ಮಾಡಿಸ್ತಾರೆ ರಾತ್ರಿ ಬಾ ಅವು ಅಲ್ಪ ಉಪ್ಪು ಜಾಸ್ತಿ ಅದು ಅಂದಾತು ದೋಸೆ ನಾನೊಂದು ಬಿಸಿ ತಿಂತೇನೆ ಆಯ್ತಾ ಇದು ಭಾರಿ ಟೇಸ್ಟ್ ಇರ್ತದೆ ಅಂತ ಏನಂತ ಹೇಳಿದ್ರು ಇದು ಪದಾರ್ಥ ಮಾಡುವಾಗ ಸಹ ಟೇಸ್ಟ್ ನೋಡ್ಲಿಕ್ಕಿಲ್ಲ ರುಚಿ ಸಣ್ಣ ಇರುವಾಗ ಉಂಟಲ್ಲ ನಮ್ಮಲ್ಲಿ ಮನೆಯಲ್ಲಿ ಇರುವಾಗ ತುಂಬಾ ಜನ ಆಯ್ತಾ ನಾವು ತುಂಬಾ ಜನ ಇದ್ವಿ ಜಾಯಿಂಟ್ ಫ್ಯಾಮಿಲಿ ಇಷ್ಟೇ ಸಣ್ಣ ತುಂಡು ದೋಸೆ ಮತ್ತೆ ಇಷ್ಟಿಷ್ಟೇ ಸಣ್ಣ ಅರೆಪು ಸಿಗುದು ಪೀಸ್ ಸಹ ಸಿಗುದಿಲ್ಲ ಅದ್ರಲ್ಲಿ ಅದು ಸಹ ಕಾಯ್ತಾ ಟೇಸ್ಟ್ ಅದು ಕೂಡ ನಮಗೆ ಬಕ ಪಕ್ಷಿಯಾಗಿ ನೋಡಿ ಈಗ ಗಟ್ಟಿಯಾಗಿದೆ ಈ ಬೇರೆ ಕಾಯ್ತಾ ಇವರೀಗ ಕಾಲಿ ತಿರುಗಿಸ್ಲಿಕ್ಕೆ ಬಂದದ್ದು ಮಾಡಿದ್ದು ಚಹಾ ಎಲ್ಲ ಮಾಡಿದ್ದು ದೊಡ್ಡಕ್ಕ ನಾವು ಮಾಡು ಇಲ್ಲಿ ಬಂದ್ರೆ ನಿನ್ನೆ ಮಸಾಲೆ ದೋಸೆ ನಾನೇ ಮಾಡಿದ್ದೆ ಅದು ಈಗ ನಂಗೆ ಮಾಡಿಕೊಡಿ ಒಂದೊಂದೇ ದರೆಗಿಳಿದು ಬರ್ತಾ ಉಂಟು